ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಕಾಶಿಯಲ್ಲಿ ನಮ್ಮ 3ನೇ ದಿವಸ. ಇವತ್ತು ನಾವು ಕಾಶಿಯಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಮಾಡ್ತಾ ಇದ್ದೀವಿ. ಯಾವ್ಯಾವ ದೇವಸ್ಥಾನಗಳಿದೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಶಿಯಲ್ಲಿ ಮೊದಲನೇ ದಿವಸನೇ ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ವಿ. ಕಾಶಿ ಅನ್ನಪೂರ್ಣೇಶ್ವರಿ ದೇವಿ ಹಾಗೆ ಕಾಶಿ ವಿಶಾಲಾಕ್ಷಿ ದೇವಸ್ಥಾನವನ್ನು ಕೂಡ ಅವತ್ತಿನ ದಿವಸನೇ ನೋಡಿ ಸಾರನಾಥಕ್ಕೆ ಹೋಗಿ ಬುದ್ಧನ ಪ್ರತಿಮೆಯನ್ನು ಕೂಡ ನೋಡಿಕೊಂಡು ಬಂದಿದ್ವಿ. ಅದರ ಮಾರನೇ ದಿವಸಕ್ಕೆ ಪ್ರಯಾಗ್ರಾಜ್ ಹಾಗೆ ಅಯೋಧ್ಯೆಯನ್ನು ಕೂಡ ನೋಡಿಕೊಂಡು ಮಧ್ಯರಾತ್ರಿ ಬಂದು ನಮ್ಮ ರೂಮಲ್ಲಿ ಸ್ಟೇ ಆಗಿ ಬೆಳಗ್ಗೆ ಎದ್ದು ರೆಡಿಯಾಗಿ ಇವಾಗ ಕಾಶಿಯಲ್ಲಿರುವಂಥ ಪ್ರಮುಖವಾದಂತಹ ದೇವಸ್ಥಾನಗಳನ್ನು ನೋಡೋದಕ್ಕೆ ಅಂತ ಬಂದಿದ್ದೀವಿ. ಇವತ್ತು ನಾವು ಫಸ್ಟ್ ನೋಡೋದಕ್ಕೆ ಬಂದಿರೋವಂಥದ್ದು ಮಣಿ ಮಂದಿರ್ ಅಂತ. ಇದು ಹೊಸದಾಗಿ ನಿರ್ಮಾಣ ಆಗಿರುವಂಥ ದೇವಸ್ಥಾನ. ತುಂಬ ಜನಗಳಿರೋದಿಲ್ಲ, ಫ್ರೀಯಾಗಿರುತ್ತೆ ದೇವಸ್ಥಾನ. ಆರಾಮಾಗಿ ನಾವು ದೇವರ ದರ್ಶನ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಇದೆ ದೇವಸ್ಥಾನ. ಈ ದೇವಸ್ಥಾನದ ಮುಂದೆನೇ ಸಾಕಷ್ಟು ಹಸುಗಳಿದೆ. ಹಸುಗಳಿಗೆ ನೀವು ಗೋಗ್ರಾಸ ಕೂಡ ಮಾಡ್ಬೋದು. ಅಂದರೆ ಹಸುಗಳಿಗೆ ತಿನ್ನೋದಕ್ಕೆ ಬೂಸ ಅಥವಾ ಫುಡ್ ಏನಿಟ್ಟಿರ್ತಾರೆ ಅದನ್ನು ನೀವು ಕೊಡ್ಬೋದು. 100 ರೂಪಾಯಿ ಏನೋ ತೊಗೊತಾರೆ, ಒಂದು ಬೌಲ್ ಪೂರ್ತಿಯಾಗಿ ಫುಡ್ ಕೊಡ್ತಾರೆ. ಅದನ್ನು ನೀವು ಹಸುಗಳಿಗೆ ಹಾಕ್ಬೋದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೋ ಸೇವೆ, ಗೋಪೂಜೆ ಹಾಗೆ ಗೋಗ್ರಾಸ ಮಾಡೋದಕ್ಕೆ ಸಾಕಷ್ಟು ಮಹತ್ವ ಇದೆ. ಅದರಲ್ಲೂ ಕಾಶಿ ಅನ್ನೋ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ರೀತಿ ಗೋಗಳಿಗೆ ಆಹಾರ ಕೊಡುವಂಥದ್ದು ಒಂದು ಪುಣ್ಯದ ಕೆಲಸ. ಹಾಗಾಗಿ ಇಲ್ಲಿ ಬರೋರು ಸಾಕಷ್ಟು ಜನಗಳು ಹಸುಗಳಿಗೆ ಮೇವನ್ನು ಹಾಕ್ತಾರೆ. ಈ ಹಸುಗಳೆಲ್ಲದು ಗಿರ್ ತಳಿಗಳು ಅನಿಸುತ್ತೆ. ಕೊಂಬುಗಳೆಲ್ಲ ತುಂಬ ಚಿಕ್ಕದು. ನಮ್ಮ ಕಡೆ ಇರುವಂಥ ಹಸುಗಳಿಗೂ ಇಲ್ಲಿರುವಂಥ ಹಸುಗಳಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇನ್ನು ಈ ಮಣಿ ಮಂದಿರ್ ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿದೆ. ಸಾಕಷ್ಟು ಶಿವಲಿಂಗಗಳಿದೆ. ಹಾಗೆ ಒಂದು ದೊಡ್ಡ ಶಿವಲಿಂಗ ಕೂಡ ಇದೆ. ನಾವು ನಮ್ಮ ಕೈಯಾರೆ ಅಭಿಷೇಕವನ್ನು ಕೂಡ ಮಾಡ್ಬೋದು. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಶಿವಲಿಂಗಗಳೇನು ಕಾಣಿಸ್ತಾ ಇದೆ, ಇದನ್ನೆಲ್ಲದನ್ನು ನೋಡುವಾಗ ನಮ್ಮ ಕೋಟಿಲಿಂಗೇಶ್ವರ ನೆನಪಾಯಿತು. ಈ ದೇವಸ್ಥಾನದಲ್ಲಿ ಸಾಕಷ್ಟು ದೇವರ ವಿಗ್ರಹಗಳನ್ನು ನೀವು ನೋಡ್ಬೋದು. ಈ ದೇವಸ್ಥಾನದಲ್ಲಿ ಯಾರು ಬೇಕಾದರೂ ಅಭಿಷೇಕವನ್ನು ಮಾಡ್ಬೋದು. ಆದರೆ ಕೆಲವರು ಅರ್ಚಕರು ಅಂತ ಇರೋರು ದುಡ್ಡಿಸ್ಕೊಂಡು ಅಭಿಷೇಕವನ್ನು ಮಾಡಿಸ್ತಾರೆ. ಆ ರೀತಿ ಮಾಡೋ ಅಂಥ ಅಗತ್ಯ ಇಲ್ಲ. ನಾವೇ ಫ್ರೀಯಾಗಿ ಅಭಿಷೇಕವನ್ನು ಮಾಡ್ಬೋದು. ಇಲ್ಲಿ ಅಂತಲೇ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಯಾರಾದರೂ ದುಡ್ಡು ಕೊಡ್ತಾರೆ ಅನ್ನೋದು ಗೊತ್ತಾದರೆ ಅವ್ರ ಹತ್ರ ದೋಚೋದಕ್ಕೇ ಕಾಯ್ತಾ ಇರ್ತಾರೆ. ಹಾಗಾಗಿ ಯಾವುದಕ್ಕೆ ನಾವು ದುಡ್ಡು ಕೊಡಬೇಕು, ಯಾವುದಕ್ಕೆ ಕೊಡಬಾರ್ದು ಅನ್ನೋದನ್ನು ಖಂಡಿತವಾಗ್ಲೂ ಯೋಚನೆ ಮಾಡಲೇಬೇಕು. ಯಾಕಂದರೆ ಸಣ್ಣ ಪುಟ್ಟ ಅಮೌಂಟ್ ಅವರು ಡಿಮ್ಯಾಂಡ್ ಮಾಡೋದಿಲ್ಲ, ತುಂಬಾ ಜಾಸ್ತಿ ಕೇಳ್ತಾರೆ. ಇವಾಗ ನಾವು ಮಣಿಮಂದಿರ್ ನೋಡಿಕೊಂಡು ನೆಕ್ಸ್ಟ್ ಬಂದಿರೋವಂಥದ್ದು ಕಾಶಿಯಲ್ಲಿ ನೋಡಲೇಬೇಕಾದಂತಹ ಒಂದು ಪ್ರಮುಖವಾದಂಥ ಸ್ಥಳ, ಅದು ತುಳಸಿ ಮಾನಸ್ ಮಂದಿರ್. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವರನ್ನು ಪೂಜೆ ಮಾಡಲಾಗತ್ತೆ. ಜೊತೆಗೆ ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಅಂದರೆ, ತುಳಸಿದಾಸರು ರಾಮಚರಿತ ಮಾನಸವನ್ನು ಅಂದರೆ ರಾಮಾಯಣವನ್ನು ಪದ್ಯದ ಮುಖಾಂತರ ನಮಗೇನು ತಿಳಿಸ್ಕೊಟ್ಟಿದ್ದಾರಲ್ಲ, ಆ ಒಂದು ಪದ್ಯಗಳನ್ನು ಈ ಒಂದು ದೇವಸ್ಥಾನದ ಗೋಡೆಗಳ ಮೇಲೆ ಕೆತ್ತಲಾಗಿದೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ರಾಮ, ಲಕ್ಷ್ಮಣ ಹಾಗೆ ಸೀತೆ, ಹನುಮಂತನ ಒಂದು ವಿಗ್ರಹವನ್ನು. ಇನ್ನು ಈ ದೇವಸ್ಥಾನ 2 ಮಳಿಗೆಗಳಲ್ಲಿದೆ. ಫಸ್ಟ್ ಫ್ಲೋರಲ್ಲಿ ನೋಡ್ತಾ ಇರ್ಬೋದು, ಗೋಡೆ ಮೇಲೆಲ್ಲದೂ ಕೂಡ ರಾಮಚರಿತ ಮಾನಸವನ್ನು ಬರೆದಿದ್ದಾರೆ. ಹಾಗೆ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಒಂದು ಟಿಕೆಟ್ ತೊಗೋಬೇಕಾಗತ್ತೆ. ಒಂದು ಟಿಕೆಟ್ ಬೆಲೆ ಮೋಸ್ಟ್ಲಿ 20 ರೂಪಾಯಿ ಅನಿಸುತ್ತೆ, ಮರ್ತೋಗಿದ್ದೀನಿ ನಾನು. ಬಟ್ 20 ರೂಪಾಯಿ ಕೊಟ್ಟಿದ್ದು ಕೂಡ ವ್ಯರ್ಥ ಆಗೋದಿಲ್ಲ, ನಿಜವಾಗ್ಲೂ ವರ್ತ್ ಅಂತ ಅನಿಸುತ್ತೆ ಒಳಗಡೆ ಹೋಗಿ ನೋಡಿದಾಗ. ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಗೊಂಬೆಗಳ ಮುಖಾಂತರ ರಾಮನ ಜನ್ಮ ಹೇಗಾಯಿತು, ಹಾಗೆ ರಾಮನ ಒಂದು ಪಟ್ಟಾಭಿಷೇಕ ಹೇಗಾಯಿತು, ಕೃಷ್ಣನ ಲೀಲೆಗಳು ಹೇಗಿದ್ವು, ಶಿವನ ವಿವಾಹ ಆಗಿರ್ಬೋದು, ದಕ್ಷನ ಯಜ್ಞ ಆಗಿರ್ಬೋದು. ಇನ್ನು ರಾಮಾಯಣಕ್ಕೆ ಬಂದರೆ ಶೂರ್ಪನಖಿ ಮೂಗು ಕುಯ್ದಿದ್ದು, ತಾಡಕಾಸುರನ ವಧೆ ಆಗಿದ್ದು, ಸೀತಾದೇವಿಯನ್ನು ರಾವಣ ಅಪಹರಿಸಿದ್ದು ಹೇಗೆ, ಈ ರೀತಿ ಪ್ರತಿಯೊಂದನ್ನು ಕೂಡ ತುಂಬ ಚೆನ್ನಾಗಿ ಗೊಂಬೆಯ ಮುಖಾಂತರ ತಿಳಿಸಿದ್ದಾರೆ. ಬಾಣ ಬರುತ್ತೆ, ಮುಂದಕ್ಕೆ ಹೋಗುತ್ತೆ, ರಾವಣನ ತಲೆ ಕಡಿಯುತ್ತೆ. ಇವಾಗ ಓ ನೈಸ್. ವಿಶು
ಕೃಷ್ಣ ರಾಸಲೀಲ ಅಲ್ಲೋಡಲಿ ಇದು ಏನೋ ಕಾಳಿಂಗ ನರ್ತನ ನರಸಿಂಹ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾರ್ಮಲ್ ಆಗಿ ಸ್ಟಿಲ್ ಆಗಿ ಗೊಂಬೆಗಳನ್ನು ನಿಲ್ಲಿಸಿ ಕತೆ ಹೇಳೋದೇ ಬೇರೆ, ಆದರೆ ಆ ಗೊಂಬೆಗಳನ್ನು ಮೂಮೆಂಟ್ಸ್ ಮುಖಾಂತರ ತಿಳಿಸೋದೇ ಬೇರೆ. 20 ರೂಪಾಯಿ ಕೊಟ್ಟು ಬಂದು ನೋಡಿದ್ದು ಕೂಡ ಸಾರ್ಥಕ ಅಂತ ಅನ್ನಿಸ್ತು. ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ತುಳಸಿ ಮಾನಸ್ ಮಂದಿರದಿಂದ ಸ್ವಲ್ಪನೇ ದೂರದಲ್ಲಿರುವಂಥ ತ್ರಿದೇವ್ ಮಂದಿರ್ಗೆ. ಇಲ್ಲೂ ಕೂಡ ನಿಮಗೆ ತುಂಬಾ ಕಡಿಮೆ ಜನ ಇರ್ತಾರೆ. ತ್ರಿದೇವ್ ಮಂದಿರ ಅಂದರೆ 3 ದೇವರು, ಬ್ರಹ್ಮ ವಿಷ್ಣು ಮಹೇಶ್ವರ 3 ದೇವ್ರನ್ನು ಕೂಡ ಈ ದೇವಸ್ಥಾನದಲ್ಲಿ ನೋಡ್ಬೋದು. ಜೊತೆಗೆ ಅಮ್ಮನವರ ದರ್ಶನವನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು. ಈ ದೇವಸ್ಥಾನದಲ್ಲಿ ಜನಗಳು ಕಡಿಮೆ ಇದ್ದಿದ್ದಕ್ಕೋಸ್ಕರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ನಾವು ಆರಾಮಾಗಿ ಕೂತ್ಕೊಂಡಿದ್ವಿ. ತುಂಬಾ ಹಾಯಾಗಿ ಅನಿಸ್ತಾ ಇತ್ತು, ತುಂಬ ಶಾಂತಿಯುತವಾಗಿತ್ತು ಈ ದೇವಸ್ಥಾನ. ಇಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಕಾಶಿಯಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ದೇವಸ್ಥಾನ ಇದು. ಸಂಕಟ್ ಮೋಚನ್ ಹನುಮಾನ್ ದೇವಸ್ಥಾನ ಇದು. ಈ ದೇವಸ್ಥಾನದ ಒಳಗಡೆ ಯಾವುದೇ ಮೊಬೈಲ್ಗಳನ್ನು, ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಿಡೋದಿಲ್ಲ. ಎಲ್ಲದನ್ನು ಕೂಡ ನಾವಿಲ್ಲಿ ಡೆಪಾಸಿಟ್ ಮಾಡಿ ಲಾಕರಲ್ಲಿ ಹೋಗಬೇಕಾಗತ್ತೆ. ಮೊಬೈಲನ್ನು ಇಲ್ಲೇ ಲಾಕರಲ್ಲಿ ಇಟ್ಟು ಹೋಗ್ತಾ ಇರೋದ್ರಿಂದ ದೇವಸ್ಥಾನದ ಒಳಗಡೆ ಯಾವುದೇ ವಿಡಿಯೋ ಶೂಟ್ ಮಾಡೋದಕ್ಕಾಗಿಲ್ಲ. ದೇವಸ್ಥಾನದ ಒಳಗಡೆ ತುಂಬಾ ರಶ್ ಇರುತ್ತೆ, ಹಾಗೆ ತುಂಬಾ ಪ್ರಶಾಂತವಾಗಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೆಸರಲ್ಲೇ ಇರೋ ಹಾಗೆ ಸಂಕಟವನ್ನು ವಿಮೋಚನೆ ಮಾಡುವಂಥ ಹನುಮಾನ್ ದೇವಸ್ಥಾನ ಇದು. ಇಲ್ಲಿ ಬಂದು ಯಾರು ಏನೇ ಕೇಳ್ಕೊಂಡ್ರೂ ಕೂಡ ಅದು ತುಂಬಾ ಬೇಗ ನೆರವೇರುತ್ತೆ ಅಂತ ಒಂದು ನಂಬಿಕೆ ಇದೆ. ವಿಡಿಯೋನ ಡೆಪಾಸಿಟ್ ಮಾಡೋದಕ್ಕಿಂತ ಮುಂಚೆ ಬಂದು ಇಲ್ಲಿ ತೋರಿಸ್ತಾ ಇದ್ದೀನಿ ಎಂಟ್ರೆನ್ಸನ್ನು ನಿಮಗೆ. ಒಳಗಡೆ ಸಾಕಷ್ಟು ಕೋತಿಗಳಿದೆ, ದೊಡ್ಡ ದೊಡ್ಡ ಮರಗಳಿದೆ. ಒಳಗಡೆ ಹೋಗಿ ಹನುಮಂತನ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ನೋಡೋದಕ್ಕೆ ಬಂದಿರೋ ಅಂಥದ್ದು ಬಿರ್ಲಾ ಮಂದಿರನ್ನು. ಈ ದೇವಸ್ಥಾನ ತೇಟ್ ನಿಮಗೆ ಕಾಶಿ ವಿಶ್ವನಾಥನ ದೇವಸ್ಥಾನ ಹೇಗಿದೆಯೋ ಅದೇ ರೀತಿ ಇದೆ. ಅದೇ ಒಂದು ಮಾಡೆಲ್ನ ಮಾಡಿರೋ ಅಂಥದ್ದು. ಈ ಒಂದು ಪ್ಲೇಸ್ ಏನಿದೆ ಇದನ್ನು BHU ಅಂತ ಕರೀತಾರೆ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ. ಈ ದೇವಸ್ಥಾನದ ಹೊರಗಡೆ ನಿಮಗೆ ಶಾಪಿಂಗ್ ಆಗಿರ್ಬೋದು ಅಥವಾ ತಿನ್ನೋದಕ್ಕೆ ಪ್ರತಿಯೊಂದು ಕೂಡ ಸಿಗುತ್ತೆ. ಬನಾರಸ್ಸಲ್ಲಿ ಫೇಮಸ್ ಆಗಿರುವಂಥ ಲಸ್ಸಿ ಆಗಿರ್ಬೋದು, ಕಚೋರಿ ಆಗಿರ್ಬೋದು, ಸಮೋಸ, ಮಲಾಯಿಯೋ, ಚೋಲೆ ಭಟೂರೆ ಎಲ್ಲವನ್ನೂ ಕೂಡ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಇಲ್ಲಿ ನಾವು ಹೋದಾಗ ಕರೆಕ್ಟಾಗಿ 1 ಗಂಟೆ ಆಗಿತ್ತು. ಹಾಗಾಗಿ 1 ಗಂಟೆಗೆ ಇಲ್ಲಿ ದೇವಸ್ಥಾನನ ಕ್ಲೋಸ್ ಮಾಡ್ತಾರೆ. ಇಷ್ಟೊಂದು ಜನ ಇದ್ದಿದ್ದರಿಂದ ಓಪನ್ ಇದೆಯೇನೋ ಅಂತ ಒಳಗಡೆ ಹೋದ್ವಿ, ಬಟ್ ಅಲ್ಲಿ ಕ್ಲೋಸ್ ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಅಷ್ಟರಲ್ಲಿ ಇಲ್ಲಿನ ಸ್ವಲ್ಪ ಫುಡ್ನೆಲ್ಲ ಟ್ರೈ ಮಾಡೋಣ ಅಂತ ಬಂದು ಚೋಲೆ ಭಟೂರೆ ತೊಗೊಂಡ್ವಿ. ಹಾಗೆ ಇಲ್ಲಿನ ಫೇಮಸ್ ಲಸ್ಸಿ ಕೂಡ ಕುಡಿದ್ವಿ. ತಿಂದು ಕುಡಿದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋ ಅಷ್ಟರಲ್ಲಿ ದೇವಸ್ಥಾನ ಓಪನ್ ಕೂಡ ಆಗಿತ್ತು. ಹೋಗಿ ಒಳಗಡೆ ದೇವರ ದರ್ಶನವನ್ನು ಕೂಡ ಮಾಡ್ಕೊಂಡು ಇಲ್ಲಿ ಮೊಬೈಲ್ನೆಲ್ಲ ಕೂಡ ನೀವು ಒಳಗಡೆ ತೊಗೊಂಡು ಹೋಗ್ಬೋದು. ತುಂಬ ನಾವೇ ಅಭಿಷೇಕವನ್ನು ಕೂಡ ಮಾಡ್ಬೋದು ಈ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಕಾಶಿ ವಿಶ್ವನಾಥನ ಬಿರ್ಲಾ ಮಂದಿರ. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ದುರ್ಗಾ ಟೆಂಪಲ್ಗೆ. ಈ ದೇವಸ್ಥಾನ ತುಂಬ ಫೇಮಸ್ ಕಾಶಿಯಲ್ಲಿ. ದುರ್ಗಾ ಕುಂಡ್ ಅಂತ ಕೂಡ ಈ ದೇವಸ್ಥಾನವನ್ನು ಕರೀತಾರೆ. ಹೆಸರಲ್ಲೇ ಇರೋ ಹಾಗೆ ಈ ದೇವಸ್ಥಾನ ದುರ್ಗಾದೇವಿಗೆ ಅರ್ಪಿತವಾಗಿರುವಂಥ ದೇವಸ್ಥಾನ. ದೇವಸ್ಥಾನ ಅಂತೂ ನೋಡೋದಕ್ಕೆ ಅದ್ಭುತವಾಗಿದೆ. ಕೆಂಪು ಬಣ್ಣದಲ್ಲಿ ಇರುವಂತಹ ದೇವಸ್ಥಾನ. ಒಳಗಡೆ ಅಮ್ಮನವರು ಕೂಡ ಅಷ್ಟೇ ಚೆನ್ನಾಗಿದ್ದಾರೆ. ಈ ಒಂದು ದೇವಸ್ಥಾನದ ಒಳಗಡೆ ಒಂದು ವೈಬೇ ಬೇರೆ ಥರ ಇತ್ತು. ಅಂದರೆ ತುಂಬಾ ಶಕ್ತಿಯುತವಾಗಿದೆ ದೇವಸ್ಥಾನ ಅಂತ ನಮಗೆ ಅಲ್ಲಿ ಕೂತ್ಕೊಂಡಾಗೇ ಗೊತ್ತಾಗ್ತಾ ಇತ್ತು. ನೋಡಿ ಎಷ್ಟು ಅದ್ಭುತವಾಗಿದೆ ದೇವಿಯ ಗೋಪುರ ಅಂತ. ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಈ ಥರದ ದೇವಸ್ಥಾನಗಳು ನಮ್ಮ ಕಡೆ ನೋಡೋದಕ್ಕೆ ಸಿಗೋದು ತುಂಬಾ ಕಡಿಮೆ. ಇನ್ನು ಈ ದೇವಸ್ಥಾನದ ಒಳಗಡೆನೆ ಸಾಕಷ್ಟು ಜನ ದುರ್ಗಾ ಸಪ್ತಶತಿಯನ್ನು ಓದ್ತಾ ಇದ್ರು. ಇನ್ನು ನವರಾತ್ರಿಯಲ್ಲಿ 9 ದಿನ 9 ದುರ್ಗಾದೇವಿಯ ಸ್ವರೂಪವನ್ನು ನಾವೇನು ಪೂಜೆ ಮಾಡ್ತೀವಲ್ವ, ಆ ಎಲ್ಲ ದುರ್ಗಾದೇವಿಯ ಸ್ವರೂಪವನ್ನು ಈ ದೇವಸ್ಥಾನದ ಗೋಡೆಗಳ ಮೇಲೆ ಚಿತ್ರವನ್ನು ಹಾಕಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಈ ದುರ್ಗಾದೇವಿಯ ದೇವಸ್ಥಾನದ ಪಕ್ಕದಲ್ಲೇ ಕಾಳಿ ಮಾತೆಯ ದೇವಸ್ಥಾನ ಕೂಡ ಇತ್ತು. ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಇಲ್ಲಿ ಕೂತಿದ್ವಿ. ಆ ಒಂದು ವೈಬೇ ಚೆನ್ನಾಗಿತ್ತು ಅಲ್ಲಿ. ಇಲ್ಲಿ ಆವಾಗವಾಗ ಹೋಮಗಳನ್ನು ಹಾಗೆ ಯಜ್ಞಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಈ ದುರ್ಗಾ ದೇವಸ್ಥಾನದ ಆವರಣದಲ್ಲೇ ಲಕ್ಷ್ಮಿ ಹಾಗೆ ಸರಸ್ವತಿ ದೇವಸ್ಥಾನವೂ ಕೂಡ ಇದೆ. ನಾವಿಲ್ಲೇನು ಕೂತಿದ್ದೀವಿ ನಮ್ಮ ಬಲಭಾಗದಲ್ಲೇ ಚಿಕ್ಕ ಒಂದು ಗುಡಿಯಲ್ಲಿ ಇದೆ. ಖಂಡಿತವಾಗ್ಲೂ ನೋಡ್ಕೊಂಡು ಬನ್ನಿ. ಕಾಶಿಗೆ ಬಂದವರು ಹೋಗಲೇಬೇಕಾದಂತಹ ದೇವಸ್ಥಾನದಲ್ಲಿ ಈ ದುರ್ಗಾ ಕುಂಡ್ ಕೂಡ ಒಂದು ಪ್ರಮುಖವಾದಂತಹ ದೇವಸ್ಥಾನ ಅಂತ ಹೇಳ್ಬೋದು. ಇನ್ನು ಇವಾಗ ದುರ್ಗಾ ಕುಂಡಲ್ಲಿ ದುರ್ಗಾದೇವಿಯ ನಾವು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವಿವಾಗ ಹೋಗ್ತಾ ಇರುವಂಥದ್ದು ಕೇದಾರೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಕೇದಾರ್ ಘಾಟಲ್ಲಿದೆ.
ನಾವಿವಾಗ ಕಾಶಿಯ ಗಲ್ಲಿಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಗಲ್ಲಿಗಳಲ್ಲಿ ಮೊನ್ನೆ ನಾವು ದೇವ್ ದೀಪಾವಳಿ ಇತ್ತಲ್ಲ, ಅವತ್ತಿನ ದಿವಸ ಇದೇ ದಾರಿಯಲ್ಲಿ ನಡ್ಕೊಂಡು ಹೋಗಿದ್ವಿ. ಅವತ್ತು ಇಲ್ಲಿ ಎಷ್ಟು ಕ್ರೌಡೆಡ್ ಇತ್ತು ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು. ಆದರೆ ಇವತ್ತು ತುಂಬಾ ಕಡಿಮೆ ಜನ ಇದ್ದಾರೆ. ಈ ಕೇದಾರ್ ಘಾಟ್ ಹತ್ರ ಅಂತೂ ನಿಮಗೆ ಸಿಕ್ಕಾಪಟ್ಟೆ ತೆಲುಗು ಜನಗಳು ಸಿಗ್ತಾರೆ. ಅಂದರೆ ಆಂಧ್ರದವರು, ತೆಲಂಗಾಣದವರು ತುಂಬ ಜನ ಇರ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೇದಾರ್ ಘಾಟ್ ಅಂತ ಹಾಕಿದ್ದಾರೆ. ಇಲ್ಲಿಂದನೇ ಒಳಗಡೆ ನಾವು ಹೋದರೆ ಕೇದಾರ್ ಘಾಟ್ನ ತಲುಪ್ಬೋದು. ಇಲ್ಲೊಂಥರ ಸುರಂಗದ ಥರ ಇದೆ, ಇದರೊಳಗಡೆ ನಡ್ಕೊಂಡು ಹೋಗಬೇಕು. ಸಾಕಷ್ಟು ಜನ ಅಘೋರಿಗಳು, ಸಾಧುಗಳೆಲ್ಲರೂ ಕೂಡ ಈ ಒಂದು ಸುರಂಗದ ಥರ ಇರೋವಂಥ ಕಡೆ ಮಲ್ಕೊಂಡಿರ್ತಾರೆ. ಕೆಲವೊಂದು ಸಲ ಆರತಿ ಮುಗಿಸ್ಕೊಂಡು ಬರುವಾಗ ಭಿಕ್ಷೆ ಕೇಳ್ತಾ ಇರ್ತಾರೆ. ನೋಡಿ, ಆ ಸುರಂಗದಿಂದ ಹೊರಗಡೆ ಬಂದ ಮೇಲೆ ನಮಗೆ ವ್ಯೂ ಈ ಥರ ಕಾಣಿಸುತ್ತೆ. ಗಂಗಾ ನದಿ ಹರಿತಾ ಇರೋವಂಥದ್ದು, ಜೊತೆಗೆ ಬೋಟ್ಗಳ ಸಾಲುಗಳು ಕಾಣಿಸ್ಬೋದು. ನೋಡಿ, ನಾವಿವಾಗ ಮೆಟ್ಲು ಇಳಿತಾ ಇರೋವಂಥದ್ದು ವಿಜಯನಗರ್ ಘಾಟು. ಇದರ ಪಕ್ಕನೇ ಇರೋವಂಥದ್ದು ಕೇದಾರ್ ಘಾಟು. ಈ ಕೇದಾರ್ ಘಾಟ್ ಏನಿದೆ, ಇದೇ ಘಾಟಲ್ಲಿ ಕೇದಾರೇಶ್ವರ ದೇವಸ್ಥಾನ ಇರೋವಂಥದ್ದು. ಕೇದಾರೇಶ್ವರ ದೇವಸ್ಥಾನದ ಒಂದು ಮಹಾತ್ಮೆ ಏನು ಅಂತಂದರೆ, ಯಾರು ಚಾರ್ಧಾಮಗಳಲ್ಲಿ ಒಂದಾದಂತಹ ಕೇದಾರನಾಥಕ್ಕೆ ಹೋಗೋದಕ್ಕಾಗೋದಿಲ್ವೋ ಅಂಥವರು ಈ ಕೇದಾರೇಶ್ವರ ದೇವಸ್ಥಾನಕ್ಕೆ ಬಂದು ಕೇದಾರೇಶ್ವರನ ದರ್ಶನ ಮಾಡಿಕೊಂಡು ಹಾಗೆ ಅಭಿಷೇಕವನ್ನು ಮಾಡ್ಕೊಂಡು ಹೋಗ್ತಾರೋ ಅಂಥವರು ಕೇದಾರನಾಥಕ್ಕೆ ಹೋಗಿ ದರ್ಶನ ಮಾಡಿದಷ್ಟು ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ. ದೇವಸ್ಥಾನದ ಒಳಗಡೆನೆ ನಿಮಗೆ ಹಾಲು ಹಾಗೆ ಬಿಲ್ವಪತ್ರೆ ಎಲ್ಲದನ್ನು ಕೂಡ ಮಾರ್ತಾ ಇರ್ತಾರೆ. ತಗೊಂಡು ಹೋಗಿ ನೀವು ಶಿವನಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿ ಬರ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ಕಾಶಿಗೆ ಹೋದರೆ ಖಂಡಿತವಾಗ್ಲೂ ಹೋಗಿ ಬನ್ನಿ ಈ ದೇವಸ್ಥಾನಕ್ಕೆ. ನಾವೇನೋ ವಯಸ್ಸಲ್ಲಿದ್ದೀವಿ, ಕೇದಾರನಾಥಕ್ಕೆ ಹೋಗ್ಬೋದು. ದೇವರ ಅನುಗ್ರಹ ಇದ್ದರೆ, ದೇವ್ರು ಕರೆಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಹೋಗಿ ಬರ್ಬೋದು. ಆದರೆ ತುಂಬ ವಯಸ್ಸಾಗಿರೋ ಅಂಥವರು ಕೇದಾರನಾಥಕ್ಕೆ ಹೋಗಿ ಕೇದಾರೇಶ್ವರನ ದರ್ಶನ ಮಾಡೋದು ಕಷ್ಟನೇ. ಅಂಥವರು ಕಾಶಿಗೆ ಬಂದಾಗ ಈ ಕೇದಾರೇಶ್ವರನನ್ನು ದರ್ಶನ ಮಾಡೋದ್ರಿಂದ ಕೇದಾರನಾಥಕ್ಕೆ ಹೋಗಿ ಕೇದಾರೇಶ್ವರನ ದರ್ಶನ ಮಾಡೋ ಅಷ್ಟು ಪುಣ್ಯ ಬರುತ್ತೆ. ಅಂದರೆ ಯಾಕದನ್ನು ತಪ್ಪಿಸ್ಕೋಬೇಕಲ್ವಾ? ನೋಡಿ, ಈ ಕೇದಾರೇಶ್ವರ ದೇವಸ್ಥಾನದಿಂದ ಹೊರಗಡೆ ಬಂದಿದ ತಕ್ಷಣ ಎಷ್ಟು ಚೆನ್ನಾಗಿರೋವಂಥ ವ್ಯೂ ಕಾಣಿಸುತ್ತೆ ಅಂತ. ಇವತ್ತು ನಾವು ಕಾಶಿಯಲ್ಲಿ ಸಾಕಷ್ಟು ದೇವಸ್ಥಾನಗಳನ್ನು ನೋಡಿದ್ವಿ. ತುಂಬಾ ಒಳ್ಳೊಳ್ಳೆ ದೇವಸ್ಥಾನಗಳು. ಇಲ್ಲಿಂದ ನೆಕ್ಸ್ಟ್ ನಾವು ನೋಡೋದಕ್ಕೆ ಹೋಗಿದ್ದು ಹರಿಶ್ಚಂದ್ರ ಘಾಟ್, ಮಣಿಕರ್ಣಿಕಾ ಘಾಟ್ ಹಾಗೆ ಗಂಗಾ ಆರತಿಯನ್ನು. ಕಾಶಿಯಲ್ಲಿರುವಂಥ ದೇವಸ್ಥಾನಗಳನ್ನು ನೋಡೋದೇ ಒಂದು ಬೇರೆ ಥರ ಅನುಭವ. ಆದರೆ ಈ ಕಾಶಿಯಲ್ಲಿರುವಂಥ ಹರಿಶ್ಚಂದ್ರ ಘಾಟ್, ಮಣಿಕರ್ಣಿಕಾ ಘಾಟ್ಗಳನ್ನು ನೋಡೋದೇ ಇನ್ನೊಂಥರ ಅನುಭವವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ವಿಶ್ವವಿಖ್ಯಾತವಾಗಿರುವಂಥ ಕಾಶಿಯ ಗಂಗಾ ಆರತಿ ಹೇಳೋದೇ ಬೇಡ. ಇವುಗಳನ್ನೆಲ್ಲ ನೋಡಿದ ಅನುಭವ ನಮಗೆ ಹೇಗಿತ್ತು ಅನ್ನೋದನ್ನು ಮುಂಬರುವಂಥ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವ್ಲಾಗ್ಗೋಸ್ಕರ ನೀವು ಕಾಯ್ತಿರ್ತೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೀ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.